ಕಾಳಗಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಪದವಿ ಕಾಲೇಜಿನ ಸಭಾಂಗಣದಲ್ಲಿ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಮತ್ತು 2026-27ನೇ ಸಾಲಿನ ತಾಲೂಕಿನ ವಾರ್ಷಿಕ ಕರಡು ಅಭಿವೃದ್ಧಿ ಯೋಜನೆ ಸಭೆ ಜರುಗಿತು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ನಿಂದ 2,35,00,000 ರೂಪಾಯಿ ಸಂಪೂರ್ಣ ಅನುದಾನವನ್ನು ಚಿತ್ತಾಪುರ ಮತ್ತು ಸೇಡಂಗೆ ಬಳಸಿಕೊಂಡು ಕಾಳಗಿ ಪಟ್ಟಣಕ್ಕೆ ಶೂನ್ಯ ಅನುದಾನ ತಾರತಮ್ಯ ವಹಿಸಿದ್ದಕ್ಕೆ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಇನ್ನು ಕಾಳಗಿ ಪಟ್ಟಣದ ಪ್ರಗತಿಗಾಗಿ ಪ್ರಜಾಸೌಧ ಕಟ್ಟಡ ಪ್ರಾರಂಭವಾಗಿ ಕೆಲವು ದಿನಗಳಲ್ಲಿ ತೆಗೆದುಕೊಂಡಿದ್ದಕ್ಕೆ ಪ್ರಶ್ನೆ ಕೇಳಿದಾಗ ಎಇ ಅಧಿಕಾರಿಗಳು ಸುಮ್ಮನೆ ಕುಳಿತ ಪ್ರಸಂಗ ಕೂಡ ಜರುಗಿತು. ನಿಮ್ ಕೇಳಿದ್ರೆ ನೀವು ತಹಸೀಲ್ದಾರ್ ಕೇಳಿದ್ರೆ ಡಿಸಿ ಕೇಳಿದ್ರೆ ಮೇಯರ್ ನಾವು ಇದಕ್ಕೇನು ಪ್ರಯೋಜನ ಮತ್ತೆ ಓಟ್ ಯಾಕೆ ಹಾಕ್ಬೇಕು ನಮ್ಗೆ ಮತ್ತೆ ಇವಾಗ ಎಷ್ಟು ಒನ್ ವೀಕ್ ಅಂತ ಹೇಳಿದಾರಲ್ಲ, ಯಾವಾಗ 1 ವೀಕ್ ಆಯ್ತಾನೆ, ಇವಾಗ 1 ವೀಕ್ ಮತ್ತೆ ನೀವು 1 ವೀಕ್ ಬರ್ಬೋದು ನಮ್ಗೆ ಹೇಳಿಲ್ಲ ಇದ್ರ ಬಗ್ಗೆ. ಇವಾಗ ಮೀಟಿಂಗ್ ಅಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಹೇಳ್ತೀನಿ ನೋಡಿ, ಆಫೀಸರ್ ನಿಮ್ಮ ಹೆಸರೇನು? ಶಿಶಿಕಾಂತ್. ನಾವು ಆಯ್ತು ಇಲ್ಲಿ ಎಮ್ಎಲ್ಎ ಆಗಬೇಕಿದ್ರೆ ಪಾರ್ಟಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಬಂತು ಮೀಟಿಂಗ್ ಹಾಲ್ ಅಲ್ಲಿ. ಯಾವುದು ಪಾರ್ಟಿ ಗೀಟಿ ಯಾವುದು ಬರಲ್ಲ. ಇವಾಗ ನಾನು ನಿನ್ನೆನೂ ನೀವು ಮಾತಾಡಿದ್ದೆ, ನೀವೇನಂದ್ರಿ ಸರ್ ನಾನು ಈ ಕಡೆನೂ ಆ ಕಡೆನೂ ಪ್ರೆಜರ್ ಬರ್ತೀವಿ, ಈ ಕಡೆನೂ ಪ್ರೆಜರ್ ಬರ್ತೀವಿ. ನಾವು ಏನಂತ ಪ್ರೆಜರ್ ಮಾಡಿದ್ವಿ ನಿಮಗೆ? ಕೆಲಸ ಮಾಡಿ ಅಂತ ಅಷ್ಟೇ, ಡೆವಲಪ್ಮೆಂಟ್ ಆಗಲಿ ಅಂತ ಪ್ರೆಷರ್ ಆಗುತ್ತೆ. ನಿಮ್ದೇನು ಕೆಲಸ ಇದೆ? ಡೆವಲಪ್ಮೆಂಟ್ ಮಾಡಬೇಕು, ಅಕಾರ್ಡಿಂಗ್ ಟು ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಿ ಮಾಡಬೇಕು. ಅಲ್ಲಿ ಸಿಎಂ ಅವರು DCM ಅವರು ಆದೇಶ ಅನೌನ್ಸ್ ಮಾಡಿದ್ದಾರೆ. 3 ಉಸ್ತುವಾರಿ ಸಚಿವರು ಸಿಎಂ ಅವರು ಅನೌನ್ಸ್ ಮಾಡಿದ್ದಾರೆ ಆದಷ್ಟು ಬೇಗ. ಲಾಸ್ಟ್ ಟೈಮ್ ಸೆಷನ್ ಅಲ್ಲೂ ಬೆಳಗಾವಿಯಲ್ಲಿ ಡಿಸ್ಕಷನ್ ಆಯಿತು, ಸ್ಟಾರ್ಟ್ ಆಗಿದೆ ಅಂತ ಎಲ್ಲ ಕಡೆ. ಸ್ಟಾರ್ಟ್ ಆದ್ರೂ ಇವಾಗ ಸ್ಟಾಪ್ ಮಾಡಿದ್ದಾರೆ. ಇದಕ್ಕೇನಂತೀರ? DC ಇರ್ತಾರೆ, ಅವ್ರು ಮಾತಾಡಿದ್ದಾರೆ. ಅವ್ರು ಏನಂತಿದ್ದಾರೆ? ಬಸ್ಗಳಿಲ್ಲ ಸರ್, ಡ್ರೈವರ್ಗಳಿಲ್ಲ, ಕಂಡಕ್ಟರ್ ಇಲ್ಲ. ನೀವು ಕರೆಕ್ಟ್ ಆಗಿ ಮಾಹಿತಿ ಕೊಡಿ, ಏನಿದೆ ಹೇಳಿ. ಸುಮ್ಮನೆ ನೀವು ಡಿಲೇ ಮಾಡ್ತಾ DC ಅವ್ರು ಹೇಳಿದಾರೆ ಬಸ್ ಇಲ್ಲ ಅಂತ. ಮುಂದೆ ಮಾತಾಡಿದ್ರು ನಾನು ಯಾಕೆ ತೊಂದರೆ ಆಗುತ್ತೆ? ಈ ಸಂದರ್ಭದಲ್ಲಿ ತಹಸೀಲ್ದಾರ್ ವಿರಾಜ್ ಪಾಟೀಲ್, ಜಿಲ್ಲಾ ಪಂಚಾಯತ್ ಕಾರ್ಯದರ್ಶಿ ಲಕ್ಷ್ಮಣ್ ಶೃಂಗೇರಿ, ತಾಲೂಕಾ ಪಂಚಾಯತ್ ಇಒ ಬಸಲಿಂಗಪ್ಪ ಡಿಗ್ಗಿ, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಪಂಕಜ ಎ, ಸಿಪಿಐ ಜಗದೇವಪ್ಪ ಪಾಳ ಸೇರಿದಂತೆ ತಾಲೂಕಿನ ಎಲ್ಲ ಅಧಿಕಾರಿಗಳು ಭಾಗಿಯಾಗಿದ್ದರು. ಶ್ರೀಶೈಲ್ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ವೇದ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ENT ಅಂಡ್ ಹೆಡ್ ಅಂಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವಾರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472326755 ಮತ್ತು 6362247149.